ಭೈರವ, ಏನು ದಟ್ಟತನ ಈ ದಿವಸ ಈ ಪ್ರಕೃತಿ ಸಾಧ್ವಿಗೆ. ಉಗ್ರ ತಪಸ್ವಿ ಮಹಾಶಂಭುಕನನ್ನು ಲೆಕ್ಕಿಸದೆ ವೃಕ್ಷ ಭೈರವನಾದ ನನ್ನ ಅಪ್ಪಣೆಯನ್ನು ತಿರಸ್ಕರಿಸಿ ಸ್ವೇಚ್ಛವಾಗಿ ಸುತ್ತುತ್ತಿದ್ದಾಳೆ. ಈ ವನವನ್ನು ದೇವಾಸುರರ ಮಂಥನಕ್ಕೆ ಸಿಕ್ಕ ಕಡಲಿನ ಹಾಗೆ ಥರಥರನೆ ನಡುಗುತ್ತಿವೆ ಈ ಕಾಡು, ಈ ಬೆಟ್ಟ. ಬಳಲುತ್ತಿವೆ ಪಕ್ಷಿಗಳು. ಭೂತಾಳದ ಈ ಪ್ರಕೃತಿ ದೇವಿಯ ದುಷ್ಕಾರ್ಯಕ್ಕೆ ಕಡಿವಾಣ ಹಾಕದಿದ್ದರೆ ಮಹರ್ಷಿ ಕೋಪಕ್ಕೆ ನಾ ಈಡಾಗುವುದು ಖಂಡಿತ. ಏ ಮೃತ್ಯು, ನಿಲ್ಲು ಅಲ್ಲಿಯೇ, ಅಲ್ಲಿಯೇ ನಿಲ್ಲು, ತೊಲಗು ಆಚೆ. ಹೀಗೆ ನನ್ನನ್ನು ತಡೆಯುವ ಗಂಡಸು ಈ ಜಗತ್ತಿನಲ್ಲಿ ಕಾಣೆ ನಾನು. ಏ ಮರಳೆ ಕೇಳು, ಧರ್ಮದೇವನ ಆಜ್ಞೆಯಂತೆ ಶಂಭುಕ ಋಷಿಯ ಗೌರವಕ್ಕಾಗಿ ನಾನು ಬಂದಿದ್ದೇನೆ. ನೀನು ಆತನ ಅಂಗರಕ್ಷಕ, ನಾನು ಆತನ ಗೌರವಕ್ಕೆ ಕಾವಲು ಕಣೋ. ಅದನ್ನರಿತು ದಾರಿ ಬಿಡು. ಏನು, ಋಷಿಯ ರಕ್ಷಣೆಗೆ ಮೃತ್ಯುವಿಗೆ ತಪೋವನದಲ್ಲಿ ಪ್ರವೇಶವೇ? ಹೌದು ಕಣೋ. ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ, ಪೂಜ್ಯ ಕರ್ಮ ವೇಳೆಯಾಯ್ತು ಪುರುಷೋತ್ತಮ. ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ, ಪೂಜ್ಯ ಕರ್ಮ ವೇಳೆಯಾಯ್ತು ಪುರುಷೋತ್ತಮ. ಎದ್ದೇಳು ರಘುಶ್ರೇಷ್ಠನೇ ರಾಮಚಂದ್ರ, ಆಂಜನೇಯನ ಆಪ್ತ ಶ್ರೀರಾಮ. ಏಕಂದ, ನಮಸ್ಕರಿಸಬೇಡ, ಆ ಶೂದ್ರನಿಗೆ ನಮಸ್ಕರಿಸಬೇಡ. ಆಯ್ತು ಅಪ್ಪ, ಹೂ ಆದರೂ ತೆಗೆಯುತ್ತೇನೆ. ಅಪ್ಪ, ಕಂದ 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 ಕಂದಯ್ಯ, ಓ ನನ್ನ ಕಂದ, ಹೇಗೆ ಸಹಿಸಲಯ್ಯ ನನ್ನ ಎದೆಯ ಬೆಂಕಿಯನ್ನು, ನಿನ್ನ ಅಗಲಿಕೆಯನ್ನು. ಕಣ್ಣಿಗೆ ಬೆಳಕಾಗಿದ್ದೇನೆ, ಬದುಕಿಗೆ ಉಸಿರಾಗಿದ್ದೇನೆ. ನನ್ನ ಮುದಿತನಕ್ಕೊಂದು ಉರುಗೋಲಾಗಿದ್ದೆಲ್ಲ ಮಗನೇ, ಉರುಗೋಲಾಗಿದ್ದೆ. ನೀನೇ ಇಲ್ಲ ಅಂದ ಮೇಲೆ ಏನೂ ಇಲ್ಲವಾಗಿ ಈ ಜಗತ್ತೆಂಬ ಸ್ಮಶಾನದಲ್ಲಿ ಕೇವಲ ನಡೆದಾಡುವ ಶವವಾಗಿದ್ದೇನೆ ನಾನು, ಕೇವಲ ನಡೆದಾಡುವ ಶವವಾಗಿದ್ದೇನೆ. ಯಾವ ಜನ್ಮದ ಪಾಪಕರ್ಮವೋ ಏನೋ, ಆಗಿಲ್ಲವಾದರೆ ಮುಪ್ಪಿನ ವೇಳೆ ಒಬ್ಬನೇ ಒಬ್ಬ ಮಗನನ್ನು ಹೀಗೆ ಕಣ್ಣೆದುರೆ ಹಾವು ಕಚ್ಚಿ ಸಾಯುವಂತಾದರೆ ಈ ಪುಣ್ಯ ಯುಗದಲ್ಲಿ ಇನ್ನು ಯೌವನಕ್ಕೆ ಕಾಲಿಡದವ, ಪಿತೃ ಕಾರ್ಯಗಳನ್ನು ಮಾಡದವ, ಪಾಪ ಒಂದನ್ನು ಅರಿದವ ಈ ನನ್ನ ಕಂದ ಏಕೆ ಈ ರಾಮರಾಜನು ಬಿಟ್ಟು ಯಮರಾಜಕ್ಕೆ ಹೋದ? ಏಕೆ ಈ ರಾಮರಾಜನು ಬಿಟ್ಟು ಯಮರಾಜಕ್ಕೆ ಹೋದ? ಕಂದ, ಕಂದಯ್ಯ, ಕಂದಮ್ಮ, ಹೇಳುವೆಯೋ ಬೆಳದಿಂಗಳ ರಾತ್ರಿಯೇ. ರವಿಕುಲದ ರಾಜ, ಶ್ರೇಷ್ಠ ರಾಜಧಾನಿಯಾಗಿದ್ದ ಧರ್ಮ ಸ್ವರೂಪಿಣಿ ಈ ರಾಮರ ಆಳ್ವಿಕೆಯಲ್ಲಿ ಅವರ ಪ್ರಜೆಗೆ ಇಂತಹ ಸಂಕಟ ಹೌದು, ಇಂತಹ ಸಂಕಟ ಹೌದು. ದೊರೆಯ ದೋಷವೇ ಕಾರಣ ಪ್ರಜೆಯ ಸಂಕಟಕ್ಕೆ. ಹೌದು, ಬೇರೆ ಏನೂ ಇಲ್ಲ, ಆ ರಾಮನೇ ಮಾಡಿದ ಪಾಪ, ಆ ಶೂದ್ರನಿಗೆ ಮುತ್ತಿಕೊಂಡ ಧರ್ಮದ ಶಾಪ. ಅಕಾಲಿಕ ಸಾವಿಗೆ ಎಡೆಯಾದ ಈ ನನ್ನ ಕಂದನನ್ನು ಮತ್ತೆ ಬದುಕಿಸಿಕೊಡುವುದಿದ್ದರೆ ಹೇಳು ರಾಮಚಂದ್ರ, ಹೇಳು. ನಿನ್ನ ಅರಮನೆಯ ಮಹಾದ್ವಾರದಲ್ಲಿ ಸಾಯುತ್ತೇನೆ. ಬ್ರಾಹ್ಮಣನ ಹತ್ಯೆ ಮಾಡಿ ನೀನು ಸುಖವಾಗಿರು, ನೀನು ಸುಖವಾಗಿರು.
ವಸಂತ ಪೂರ್ಣಿಮಾ ರಾತ್ರಿಯ ಪ್ರಶಾಂತವನ್ನು, ಈ ನನ್ನ ಅಯೋಧ್ಯ ನಗರದ ಶಾಂತಿಯನ್ನು ತನ್ನ ಕರುಳು ಕಥೆಯಿಂದ ಕದಡಿದ ಇವನು ಅಗಲಿದ ಅರ್ಧಾಂಗಿಯನ್ನು ನೆನೆಯುತ್ತಿದ್ದ ನನ್ನ ಸೀತಾಶೋಕವಷ್ಟನ್ನು ಬಡಿದೆಬ್ಬಿಸಿದ ಈ ದುಃಖಿ ಯಾರಿವನು? ಹೇ ಅನಾಥ ರಕ್ಷಕ, ದುಃಖ ವಿಮೋಚಕ, ಸರ್ವರುದ್ಧಾರಕ, ಪ್ರಭು ಕಾಪಾಡು, ಪ್ರಭು ಕಾಪಾಡು. ಏಳಿರಿ, ಎದ್ದೇಳಿರಿ, ಮುದುಕರು, ಹಿರಿಯರು, ಬ್ರಾಹ್ಮಣರು, ನೀವು ಗುರು ಸಮಾನರು ನನಗೆ. ಕಷ್ಟದಲ್ಲಿದ್ದವರು ಏನು ಮಾಡುತ್ತಾರೋ ಅದನ್ನೇ ನಾನು ಮಾಡಿದ್ದು ದಶರಥ ಪುತ್ರ. ಯಾರು ನೀವು? ನಿಮ್ಮ ಸಂಕಟ ಏನು? ನೀವೇ ವಿಚಾರಿಸಿದ ಮೇಲೆ ದುಃಖ ಉಂಟೆ? ಯಾವ ಬ್ರಾಹ್ಮಣರನ್ನು ಬ್ರಹ್ಮನ ಮುಖದಿಂದ ಬಂದವರೆಂದು ಹೇಳಲಾಗುತ್ತದೆಯೋ ಆ ಬ್ರಾಹ್ಮಣನನ್ನೇ ಹುಟ್ಟಿಸಿದವನು ನೀನಲ್ಲವೇ ಪ್ರಭು? ನಾನು ನಿಮಗೆ ನಮಸ್ಕರಿಸಿದರೆ ತಪ್ಪಾಯ್ತೇ ಪ್ರಭು? ಆಯ್ತು ಪುರುಷೋತ್ತಮ, ಹೇಳಿ, ನಿಮ್ಮ ತೊಂದರೆ ಏನು? ಅಪಹರಿಸಿಬಿಟ್ಟನು ನನ್ನ ಕಂದನನ್ನು. ಯಾರವನು? ಯಮನೆಂಬ ಹೆಸರಾದ ಆ ಮಹಾನುಭಾವ ನನ್ನ ಕಂದನ ಪ್ರಾಣವನ್ನು ಭಿಕ್ಷೆಯನ್ನಾಗಿ ನನಗೆ ನೀಡು ಸ್ವಾಮಿ, ಭಿಕ್ಷೆಯನ್ನಾಗಿ ನನಗೆ ನೀಡು. ರಾಮನೋತ್ತಮ, ನೀವೆನ್ನುವ ಮಾತು ನನಗೆ ಆಶ್ಚರ್ಯಕರವಾಗಿದೆ. ಧರ್ಮಾಧಿಕಾರಿಯಾದ ಆ ಯಮದೇವ ನಿಷ್ಕರಣವಾಗಿ ನನ್ನ ಆಳ್ವಿಕೆಯಲ್ಲಿ ಹೀಗೆ ಮಾಡುವವನಲ್ಲ. ಇದರಲ್ಲಿ ಏನೋ ಧರ್ಮಕ್ಕೆ ಅಪಚಾರವಾದದ್ದು ನಡೆದಿರಬೇಕು. ತಪ್ಪು ಅವನದ್ದೇ ಆಗಿದ್ದರೆ, ಆದರೂ ತಪ್ಪು ಅವನದೇ ಎಂದು ನನಗೆ ತೋರುವುದಿಲ್ಲ. ನೀವೇನಾದರೂ ಅಪಚಾರ ಮಾಡಿದರೇನೋ? ನನ್ನ ತಂದೆ ತಾಯಿಯರು ದೊಡ್ಡ ಮನೆತನದವರು, ವಿದ್ಯೆ ಕಲಿಸಿದ ಗುರುಗಳು, ಸಜ್ಜನರು. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದೆ ಪ್ರಭು ನನ್ನ ಈ ಆತ್ಮ. ನೀವು ಮಾನ್ಯರೇ ದೀಟ. ನಿಮ್ಮಂಥವರನ್ನು ಪಡೆದು ಧನ್ಯವಾಯಿತು ಈ ನನ್ನ ನಾಡು. ಇರಲಿ, ನಿಮ್ಮ ಮಗನ ಮರಣಕ್ಕೆ ಕಾರಣ ತಿಳಿದರೆ ಕಾರ್ಯ ಸಾಧನೆ ಸುಲಭ. ನನ್ನ ರಾಜ್ಯದಲ್ಲಿ ಇರಬಾರದು ಯಾವ ಅಧರ್ಮಿಯೂ. ಹೆದರಬೇಡಿ, ಹೇಳಿ ನಿಜವನ್ನು ನನಗೆ. ಶಿಷ್ಟ ಪರಿತ್ರಾಣ ಮೂರ್ತಿ, ಹೇಳುತ್ತೇನೆ ಕೇಳು. ಇಂದು ಬೆಳಗಿನ ಹೊತ್ತು ಪೂಜೆಗೆಂದು ಹೂತರಲು ನನ್ನ ಕಂದನೊಡನೆ ಯಾವುದೋ ಕಾಡೊಳಗೆ ಹೋದೆವು. ಯಾವ ದಿಕ್ಕಿನೊಳಗಿದೆ ಆ ಕಾಡು? ಹೆಸರಿಲ್ಲವೇ ಅದಕ್ಕೆ? ಹೆಸರು ಹೇಳುವುದೇ ಪಾಪಕರ ಎಂದು ಸುಮ್ಮನಿದ್ದೇನೆ ಪ್ರಭು. ಇರುವುದು ದಿಕ್ಪಾಲಕನಾದ ಯಮನ ದಿಕ್ಕಿನಲ್ಲಿ. ಹೆಸರಲ್ಲೇನಿದೆ ಪಾಪ, ಹೇಳಿ. ಶಂಭುಕಾಶ್ರಮವೆಂದು ಕರೆಯುತ್ತಾರೆ ಪ್ರಭು ಆ ಕಾಡನ್ನು. ಓ, ನನಗೆ ಈಗ ಅರ್ಥವಾಗುತ್ತಿದೆ. ಮುಂದೆ ನೋಡಿದೆವು ನಾವಿಬ್ಬರು ತಪಸ್ಸು ಮಾಡುತ್ತಿದ್ದ ಆ ಶೂದ್ರನನ್ನು, ಶಂಭುಕ ಎಂಬ ಹೆಸರಿನ ಋಷಿವೇಷದ ಆ ಪಾಷಂಡಿಯನ್ನು. ಹೌದಾ? ನಮಸ್ಕಾರ ಮಾಡಿದರೇನೋ? ಶಿವ, ಅಂತಹ ಅಪಕಾರ್ಯವನ್ನು ಮಾಡುತ್ತೇವೇನು ನಾವು? ಏನು ತಿಳಿಯದ ನನ್ನ ಕಂದ ಇನ್ನೇನು ಕೈ ಮುಗಿಯಬೇಕು. ಆಗ ನಾನೇ ತಡೆದು, ಬೇಡ ಕಂದ ಬೇಡ, ಶೂದ್ರನಿಗೆ ಕಾಲ್ಗೆರೆಯಬೇಡ ಎಂದು ತಿದ್ದಿ ತಡೆದೆ ಮಹಾಪ್ರಭು. ಹಾ, ಎಷ್ಟಾದರೂ ವೇದ ಮೂರ್ತಿಗಳಲ್ಲವೇ ನೀವು? ನಿನ್ನ ರಾಜ್ಯದೊಳಗಿದ್ದು ಅಷ್ಟಾದರೂ ಅಧರ್ಮವನ್ನು ತಡೆಯದೆ ಹೋದರೆ ನರಕವಾಗುವುದಿಲ್ಲವೇ ನಮಗೆ? ಆಚಾರ್ಯರೇ, ಸ್ವರ್ಗ ಪ್ರಾಪ್ತಿಗೆ ಸಾಧನವಲ್ಲದನ್ನೇ ಮಾಡಿದೆ. ಹಾಗಲ್ಲ ರಾಮಚಂದ್ರ, ಶೂದ್ರನೊಬ್ಬ ಮಾಡಿದ ತಪಸ್ಸೆಂಬ ಅಧರ್ಮಕ್ಕೆ ಕೊಲೆಯಾದನಲ್ಲ, ಹಾವು ಕಚ್ಚಿ ಸತ್ತೇ ಹೋದನಲ್ಲ ನನ್ನ ಮಗ. ನಾನೇ ಎಲ್ಲರಿಗಿಂತ ಶ್ರೇಷ್ಠ ಕುಲದೆವೆಂಬ ಗರ್ವದಿಂದ ಕೂಡಿದ ಇವನಿಗೆ, ಈ ಶಾಸ್ತ್ರ ಮೂರ್ಖನಿಗೆ ಹೇಗೆ ಬುದ್ಧಿ ಕಲಿಸಲಿ ನಾನು? ಪುರುಷೋತ್ತಮ, ತೋರಿಸುವೆಯ ಆ ಶಂಭುಕವನವನ್ನು? ಹೋಗೋಣ ಅಲ್ಲಿಗೆ, ನಿವಾರಿಸೋಣ ಅಧರ್ಮವನ್ನು. ಈ ರಾಮರಾಜ್ಯದಲ್ಲಿ ಅಧರ್ಮಕ್ಕೆ ಮೃತ್ಯು, ಧರ್ಮಕ್ಕೆ ಜೀವ. ಆಗಲಿ ಪ್ರಭು. ಓ ದಾನವ ಕನ್ಸಿ, ಧನ್ಯನಾದೆ. ಬನ್ನಿ ಪ್ರಭು, ಬನ್ನಿ. ನಡೆ. ಆಹಾಹಾ, ಏನು ಶಾಂತಿ ನೆಲೆಸಿದೆ ಇಲ್ಲಿ ಈ ತಪವನದಲ್ಲಿ. ಈ ಅನುಭವವೇ ಹೇಳುತ್ತಿದೆ ಇದು ತಪಸ್ವಿಯ ತಾಣವೆಂದು. ತಪೋಮಹಿಮೆಗೆ ಇದು ಸಾಟಿ. ಬನ್ನಿ ಪ್ರಭು, ಬನ್ನಿ.
ಕಾಪಾಡು ನನ್ನ ಕಣ್ಮಣಿಯಾದ ಕಂದನನ್ನು. ಕಾಪಾಡು ಪ್ರಭು, ಕಾಪಾಡು. ಆಚಾರ್ಯರೇ, ತೋರಿಸುವಿರಾ ಆ ಸ್ಥಳವನ್ನು? ಓ, ಅದೋ ಅಲ್ಲಿ ವಾಲ್ಮೀಕನ ಹತ್ತಿರ. ಅದೇನು ನಾಲಿಗೆ ಬ್ರಾಹ್ಮಣದು. ಮಾತು ಮಾತಿಗೂ ನನ್ನ ಮರ್ಮವನ್ನು ಚುಚ್ಚಿ ವ್ಯಂಗ್ಯ ಆಡುತ್ತಾನೆ. ವಾಲ್ಮೀಕ ಎನ್ನುವ ಮಾತು ಪೂಜ್ಯ ಋಷಿ ವಾಲ್ಮೀಕಿಯ ನೆನಪನ್ನು ತಂದನು. ಆ ಮಹರ್ಷಿ ಕವಿ ವಾಲ್ಮೀಕಿಯೂ ಕೂಡ ಈ ಶಂಭುಕನಂತೆ ಶೂದ್ರನೇ ತಾನೆ. ಹಿಂದೊಂದು ಕಾಲಕ್ಕೆ ಬೇಡವಾಗಿದ್ದನು. ಗಣಘೋರ ತಪದಿಂದ ಋಷಿಯಾದರಲ್ಲವೇ? ಇದೇನಿದು? ತಪಸ್ಸು ಮಾಡುತ್ತಿರುವ ಆ ಪಾಷಂಡಿವಿಗೆ ಕೈ ಮುಗಿಯುವನು. ಆಚಾರ್ಯರೇ, ಕ್ಷತ್ರಿಯರಾದ ನನ್ನ ಸಂದೇಹವೊಂದನ್ನು ಪರಿಹರಿಸಿ ಕೃಪೆ ಮಾಡಬೇಕು. ತಪಸ್ಸು ಪೂಜ್ಯವಾದ ಕರ್ಮವಲ್ಲವೇ ದ್ವಿಗುತ್ತಮರೇ? ಅನುಮಾನವೇ ಇಲ್ಲ. ಹೇ ವಾಲಿ ಸಂಹಾರಿ, ಅಂತಹ ಪೂಜ್ಯನನ್ನು ಕೊಲ್ಲುವುದು ಪಾಪ ಕಾರ್ಯವಲ್ಲವೇ ಸತ್ವಶೀಲರೇ? ಶೂದ್ರ ಆದವನು ತಪಸ್ಸು ಮಾಡಲು ಅರ್ಹನಲ್ಲ ಎಂಬುದು ಶಾಸ್ತ್ರಖಚಿತವಾದ ಮಾತಲ್ಲವೇ? ಬ್ರಾಹ್ಮಣರು ಮಾತ್ರ ತಪಸ್ಸು ಮಾಡಲು ಅರ್ಹರಲ್ಲವೇ ರಾಘವ? ಹಾಲು ಪವಿತ್ರವಾದದ್ದು, ಜೀವದಾತವಾದರೂ ನಿಂದಿತವಾದದ್ದು ನಾಯಿಯ ಹಾಲು. ಆ ನಾಯಿಯ ಹಾಲಿಗೆ ಸಮ ಈ ಶೂದ್ರ ತಪಸ್ವಿ. ಸಾರ್ಥಕವಾಯಿತು ನೀವು ಕಲಿತ ವಿದ್ಯೆ. ನಿಮಗೆ ಒಪ್ಪಿಗೆ ತಾನೇ ನಾನು ಬಾಣ ಬಿಡುವ ವಿಚಾರ? ನನಗೆ ಒಪ್ಪಿಗೆ. ತಪಸ್ಸು ಮಾಡಿ ಶಿಕ್ಷೆಗೆ ಅರ್ಹನಾದವನು ಈ ಶೂದ್ರ ತಪಸ್ವಿ. ಶೂದ್ರನೇ ಆದರೂ ತಪಸ್ಸಿನ ಶಕ್ತಿ ಘನವಾದದ್ದು. ಈತನ ಕೊಲೆಗೆ ಸಾಲದು ಈ ಸಾಮಾನ್ಯವಾದ ಅಸ್ತ್ರ. ಯಾವ ಬ್ರಹ್ಮಾಸ್ತ್ರವನ್ನು ಬಳಸಿ ರಾವಣನನ್ನು ಸಂಹರಿಸಿದೆಯೋ ಅದೇ ಅಸ್ತ್ರವನ್ನು ತೊಡು ರಾಘವ. ಬ್ರಹ್ಮಾಸ್ತ್ರ ಬಹು ಭಯಂಕರವಾದದ್ದು. ತನ್ನ ಶತ್ರುವನ್ನು ಕತ್ತರಿಸದೆ ಬಿಡದು ಆಚಾರ್ಯರೇ. ಈ ಪಾಷಂಡಿಗೆ ಅದೇ ಸರಿಯಾದದ್ದಲ್ಲವೇ? ಅದನ್ನೇ ಹೂಡು ಸೀತಾಪತಿ. ಹೋಗಿ ಸಂಹರಿಸು ಅಧರ್ಮಘಾತಕನನ್ನು. ಇದೇನಿದು? ಆಟವೋ ದೀಟವೋ? ನನಗಾವುದು ದಾರಿ ತಿಳಿಸು ಸ್ವಾಮಿ. ಈ ಮಹಾ ಅಸ್ತ್ರವೇ ನಿನಗೆ ಮಾರ್ಗದರ್ಶಿ. ಮಹಾದಾಜ್ಞೆ ಸ್ವಾಮಿ. ಇದೇನಿದು ಆಚಾರ್ಯರೇ? ಏ ದಶರಥ ಕುಮಾರ, ಇದೆಲ್ಲವೂ ಆ ಶೂದ್ರ ತಪಸ್ವಿಯ ಪ್ರಭಾವವಲ್ಲವೇ? ನೀ ಹೂಡಿದ ಬ್ರಹ್ಮಾಸ್ತ್ರವು ವಿಫಲವಾಯಿತೆ. ಹೇ ಪುರುಷೋತ್ತಮ, ಬ್ರಹ್ಮಾಸ್ತ್ರ ಎಂದಾದರೂ ವಿಫಲವಾದಿತೆ? ಈಗಲೇ ಸಫಲವಾಗುತ್ತದೆ. ಅದು ಹೇಗೆ? ಋಷಿಮುನಿಯರಿಗೆ ಮರ್ಯಾದೆಯನ್ನು ಸಲ್ಲಿಸಿ ಕೂಡಲೇ ಬರುತ್ತದೆ ಇತ್ತ ಕಡೆಗೆ. ಮತ್ತೆ ಇತ್ತ ಕಡೆಗೆ? ಅದೇಕೆ ಹಾಗೆ? ಧ್ವಂಸ ಮಾಡುವುದಕ್ಕೆ ತನ್ನ ಶತ್ರುವನ್ನು. ಯಾರನ್ನು? ಧರ್ಮಕ್ಕೆ ಅಪಚಾರ ಮಾಡಿದವರನ್ನು. ಆ ಶೂದ್ರನನ್ನೇ? ಅಲ್ಲ, ಬ್ರಾಹ್ಮಣ ಶಿಷ್ಯನನ್ನು. ಬ್ರಾಹ್ಮಣ ಶಿಷ್ಯನನ್ನು? ಜಗದ ತಪಸ್ವಿಯನ್ನು ತಿರಸ್ಕರಿಸಿದವನನ್ನು, ಶಾಸ್ತ್ರಕ್ಕೆ ಜೋತು ಬಿದ್ದವನನ್ನು, ವಿನಯವನ್ನು ಮರೆತವನನ್ನು, ನಿನ್ನನ್ನೇ ನಿರುತ್ತಮ. ಅಯ್ಯೋ ಅಯ್ಯೋ, ಕಾಪಾಡು ಪ್ರಭು. ಹೇ ಧರ್ಮಪ್ರಭು, ಕಾಪಾಡು. ನೀವು ನಿರ್ಲಕ್ಷಿಸಿದ್ದು ನನ್ನನ್ನಲ್ಲವಲ್ಲ, ಶಾಸ್ತ್ರ ಸಮ್ಮತವಲ್ಲವೆಂದು ಅರಿಯುತ್ತೇನೆ ಮಹಾಪ್ರಭು. ಸಾಲದು ನಿಮ್ಮ ಅಪ್ಪಣೆಯ ಪಾಲನೆ. ಕಣ್ತೆರೆಯಬೇಕು ನಿಮ್ಮೊಳಗಿನ ವಿವೇಕವು. ಹಾಗಾದರೆ ಉತ್ತಮ. ತಂದೆಯೂ ಬದುಕುತ್ತಾನೆ, ಕಂದನೂ ಬದುಕುತ್ತಾನೆ. ಅರ್ಥವಾಯಿತು ನನಗೆ ಈಗ. ಬುದ್ಧಿ ಕಲಿಸಿದೆ ನೀನು. ಈ ಸಂಪ್ರದಾಯ ಬದ್ಧನಿಗೆ, ಶಾಸ್ತ್ರದಿಂದ ಮೂಢನಾದವನಿಗೆ, ಜಾತಿ ವರ್ಗದಿಂದ ಕುರುಡನಾದವನಿಗೆ, ಯಾವ ಜಾತಿಯ ಮರವಾದರೇನು ಸೌದೆಯಾಗುವುದಕ್ಕೆ? ಬೆಂಕಿಗಿದೆಯೇ ಭೇದ? ತಪಸ್ಸು ಮಾಡುವವರೆಲ್ಲರೂ ಪೂಜ್ಯರೇ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ಸದ್ಬುದ್ಧಿಯಿಂದ ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಶಾಸ್ತ್ರದ ಸಹಾಯ ಬೇಕು. ಕೇವಲ ಶಾಸ್ತ್ರವನ್ನು ಆಶ್ರಯಿಸಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳಲೇಬಾರದು. ಅಪ್ಪ 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 ಎಲ್ಲಿ ಹೋದರು ಅಪ್ಪ? ಹೂ ತೆಗೆದನ್ನು ಬಿಟ್ಟು ಏನು ಮಾಡುವವನು? ಯಾರೀ ಮಹಾಪುರುಷ? ದೇವನನ್ನೇ ಹೋಲುತ್ತಾನೆ. ಹೆದರೆದಿರು ಮಗು, ಅದೋ ಅಲ್ಲಿ ನಿನ್ನ ತಂದೆ. ಕಂದ ಕಂದ, ಕೈ ಮುಗಿ ಕಂದ ಶ್ರೀರಾಮಚಂದ್ರನಿಗೆ.
ನಮ್ಮಿಬ್ಬರನ್ನು ಬದುಕಿಸಿದಾತನಿಗೆ. ನಮಸ್ಕರಿಸು ಕುಮಾರ ಈ ತಪಸ್ವಿಗೆ. ಆ ಋಷಿಯ ಕೃಪೆಯಿಂದಲೇ ನಿನಗೆ ಈಗ 2ನೇ ಜನ್ಮ. ಆಯ್ತು ಮಹಾಪ್ರಭು. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ನಮಸ್ಕಾರವೇ ಪುಣ್ಯ, ತಿರಸ್ಕಾರವೇ ಪಾಪ. ಶ್ರೀರಾಮನು ತನ್ನ ಮಹೋನ್ನತ ವ್ಯಕ್ತಿತ್ವದಿಂದ ಬ್ರಾಹ್ಮಣನ ಮನ ಪರಿವರ್ತಿಸಿ ಇಡೀ ಜಗತ್ತಿಗೆ ಮೇಲು ಕೀಳೆಂಬುದರ ಅರಿವು ಮೂಡಿಸಿ ಸಮಾಜಕ್ಕೆ ಒಬ್ಬ ಆದರ್ಶ ಪುರುಷನಾದನು.